ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿನ್ನೆ ಬೆಂಗಳೂರು ವರ್ಸಸ್ ಹೈದ್ರಾಬಾದ್ ಮ್ಯಾಚ್ ಇತ್ತು. ಬೆಂಗಳೂರು ಸೋತೋದ್ರು. ಒಂದು ಕಡೆ ಮನಸ್ಸಲ್ಲಿ ನೋವು, ಆದರೆ ನಮ್ಮ ಆರ್ ಸಿ ಬಿ ಅನ್ನೋ ಒಂದು ಹೆಮ್ಮೆ. ಸೋತಿದ್ರೇನಂತೆ, ಪ್ಲೇ ಆಫ್ಗೆ ಹೋಗಿದೆ, ಗೆಲ್ತಾರೆ. ಈ ಸಲ ಕಪ್ ನಮ್ಮದೇ. ಈ ಸಲ ಹೊಸ ಕ್ಯಾಪ್ಟನು ಜಿತೇಶ್ ಶರ್ಮಾ, ವಿಕೆಟ್ ಕೀಪರ್. ಟಾಸ್ ವಿನ್ ಮಾಡಿದ್ರು. ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಬೇಕಾಯಿತು. ಜಸ್ಟ್ ಮಿಸ್ ಆಯಿತು. ಸ್ಟಾರ್ಟಿಂಗು ಹೈದರಾಬಾದರು ಚೆನ್ನಾಗಿ ಹೊಡೆದ್ರು. ಪ್ಲೇ ಆಫಲ್ಲಿ ಚೆನ್ನಾಗಿ ಹೊಡೆದ್ರು. ಶಫರ್ಡ್ ಒಬ್ರಿಗೆ ಬಿಟ್ಟು ಮಿಕ್ಕ ಎಲ್ಲ ಬೌಲರ್ಗೂ 10 ಮೇಲೆ ಹೊಡೆದಿದ್ದಾರೆ. ರನ್ ರೇಟು ಎಷ್ಟು 13 ರನ್ ರೇಟ್ ಬಂದಿತ್ತು. 20 ಓವರ್ಗೆ 231 ರನ್ ಹೊಡೆದು ಟಾರ್ಗೆಟ್ ಕೊಟ್ಟರು ಹೈದರಾಬಾದರು. ನಮ್ಮ ಬೌಲಿಂಗು ಸ್ವಲ್ಪ ವೀಕ್ ಇತ್ತು ಇವತ್ತು, ಕಳಪೆ ಪ್ರದರ್ಶನ ಅಂತ ಅನ್ಬೋದು. ಏನೂ ಮಾಡೋಕ್ಕಾಗಲ್ಲ, ಒಂದೇ ಸಮ ಇರಬೇಕು ಅಂದ್ರೆ ಆಗಲ್ಲ. ಅವ್ರ ಪ್ರಯತ್ನ ಅವ್ರು ಪಟ್ಟಿದ್ದಾರೆ. ಆದರೂ ಕೂಡ ಸ್ವಲ್ಪ ಆಡಬೇಕಾಯಿತು. ಬೌಲಿಂಗ್ ಸ್ವಲ್ಪ ಇನ್ನೂ ಬೆಟರ್ ದೆನ್ ಮಾಡ್ಕೊಬೇಕಾಯಿತು. 20 ದಿನ ಬೇರೆ ರೆಸ್ಟ್ ಮಾಡಿದರು ನಮ್ಮ ಬೆಂಗಳೂರವರು. ಅದರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಅದಾದಮೇಲೆ ಕೊಹ್ಲಿ ಮತ್ತು ಶಫರ್ಡು ಮತ್ತು ಟೀಮ್ ಡೇವಿಡ್ಡು ಚೆನ್ನಾಗಿ ಹೊಡಿತಾರೆ ಅಂತ ನಂಬಿಕೆ ಇತ್ತು. ಹೊಡಿತಾರೆ ಇವತ್ತು, ಮಿಸ್ ಮಾಡಲ್ಲ ಅಂತ. ಅದರ ಭರವಸೆ ಮೇಲೆ ಸ್ಟಾರ್ಟ್ ಮಾಡಿದ್ರು. ಕೊಹ್ಲಿ 43 ಹೊಡೆದ. ಸ್ಟಾರ್ಟಿಂಗ್ ಚೆನ್ನಾಗೇ ಹೊಡೆದು ಔಟ್ ಆದ. ಸ್ಟಾರ್ಟಿಂಗಲ್ಲಿ 15 ಬಾಲ್ವರೆಗೂ ಕುಟಿಕೊಂಡು ಆಡಿದ್ರು. ಆಮೇಲೆ 6-4 ಹೊಡೆದ್ರು. ಆಮೇಲೆ ಅಗರ್ವಾಲ್, ಅವನ ಹೆಸರು ಮಯಾಂಕ್ ಅಗರ್ವಾಲ್, ಫಸ್ಟ್ ಟೈಮ್ ಆರ್ ಸಿ ಬಿಗೆ ಈ ಇನ್ನಿಂಗ್ಸಲ್ಲಿ ಫಸ್ಟ್ ಟೈಮ್ ಆರ್ ಸಿ ಬಿಗೆ ಆಡ್ತಾಯಿದ್ದಾರೆ. ಚೆನ್ನಾಗಿ ಆಡ್ತಾರೆ ಅಂತ ನಂಬಿಕೆ ಇತ್ತು, ಆಡಲಿಲ್ಲ. ಓಕೆ, ಅವನ ಪ್ರಯತ್ನ ಅವನು ಪಟ್ಟಿದ್ದಾರೆ, ಆಗಲಿಲ್ಲ. ನೆಕ್ಸ್ಟ್ ಟೈಮರ ಪ್ಲೇ ಆಫ್ ಹೋಗಿದ್ದಾರೆ. ಆಸೆ ಬಿಟ್ಟಿಲ್ಲ ಇನ್ನು. ಈ ಸಲ ಕಪ್ ನಮ್ಮದೇನೋ ಆಸೆ ಇಟ್ಕೊಂಡಿದ್ದೀವಿ. ಮಿಡ್ಲ್ ಆರ್ಡರು ಫುಲ್ ವೀಕ್ ಆಯಿತು. ಶಫರ್ಡು ಹೋದ್ಸಲಿ ಮ್ಯಾಚಲ್ಲಿ 50 ಹೊಡೆದಿದ್ರು. 14 ಬಾಲಿಗೆ 50 ರನ್ನು. ಡಕ್ಔಟ್ ಆದರು ಶಫರ್ಡು. ಟೀಮ್ ಡೇವಿಡು ಕೂಡ ಹೊಡೆಯೋಕ್ಕಾಗಲಿಲ್ಲ ಅವ್ರ ಕೈಲಿ. ಹಿಂದಿನ ಮ್ಯಾಚ್ ಸೋತಿರ್ಬೋದು, ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ. LSG ವಿರುದ್ಧ ಗೆಲ್ಲಿ ಅಂತ ಆಸೆ ಪಡ್ತಾಯಿದ್ದೀವಿ. ಜೈ ಆರ್ ಸಿ ಬಿ, ಜೈ ಕನ್ನಡ ಮಾತೆ.